ಚಲನಚಿತ್ರದ ಪ್ರಾರಂಭದಲ್ಲಿ ಒಂದು ಸುಂದರವಾದ ಜೋಡಿಯನ್ನು ತೋರಿಸ್ತಾರೆ. ಲೆರಿಸಾ ಅಂತ ಅವಳ ಹೆಸರಾಗಿರುತ್ತೆ. ತನ್ನ ಗಂಡನ ಜೊತೆ ತುಂಬಾನೇ ಅದ್ಭುತವಾದಂತಹ ಜೀವನವನ್ನ ಅವಳು ನಡೆಸ್ತಾ ಇರ್ತಾಳೆ. ಗಂಡನೂ ಅಷ್ಟೇ ಅವಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಅವರಿಬ್ರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಮದುವೆ ಆಗಿ 1 ವರ್ಷ ಕಳೆದಿರುತ್ತೆ. ಮದುವೆಯ ಆನಿವರ್ಸರಿಗೋಸ್ಕರ ಒಂದು ವರ್ಲ್ಡ್ ಟೂರ್ಗೆ ಹೋಗಬೇಕು ಅನ್ನೋದು ಲೆರಿಸಾನ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ಅವರು ಪ್ಲಾನ್ ಅನ್ನ ಮಾಡಿಕೊಂಡು ಹೊರಡ್ತಾರೆ. ಇಲ್ಲಿ ಒಂದು ಫ್ಲೈಟ್ ಅನ್ನು ಹತ್ತಿ ಹೊರಡ್ತಾರೆ. ಇಲ್ಲಿ ಲೆರಿಸಾನಿಗೆ ಒಂದು ರೀತಿಯ ಫೋಬಿಯಾ ಇರುತ್ತೆ. ಅವಳು ಕಾರ್ ಆಗಿರ್ಬೋದು ಅಥವಾ ಫ್ಲೈಟ್ ಆಗಿರ್ಬೋದು ಯಾವುದರಲ್ಲೇ ಕೂತ್ರು ಅವಳಿಗೆ ಬೆಲ್ಟ್ ಅನ್ನ ಹಾಕಿಕೊಂಡ್ರೆ ತುಂಬಾನೇ ಭಯ ಆಗ್ತಿರತ್ತೆ. ಇಲ್ಲಿ ತನ್ನ ಗಂಡನ ಕೈಯನ್ನ ಹಿಡ್ಕೊಂಡು ಫ್ಲೈಟ್ ನಲ್ಲಿ ಕೂತ್ಕೋತಾಳೆ. ಪ್ರಾರಂಭದಲ್ಲಿ ವಿಮಾನದ ಪ್ರಯಾಣ ತುಂಬಾನೇ ಸುಖಕರವಾಗಿರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಒಂದಿಷ್ಟು ತೊಂದರೆಗಳು ಪ್ರಾರಂಭ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ಒಂದು ಜೆಟ್ ಪ್ಲೇನ್ ಅತಿ ಹತ್ತಿರದಲ್ಲಿ ಪಾಸ್ ಆಗತ್ತೆ. ಆದ್ರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಇನ್ನೊಂದು ಜೆಟ್ ಪ್ಲೇನ್ ಬಂದು ಈ ವಿಮಾನವನ್ನ ಕ್ರಾಶ್ ಮಾಡುತ್ತೆ. ಕ್ರಾಶ್ ಆದ ತಕ್ಷಣದಲ್ಲಿ ಇದರ ಎಂಜಿನ್ಗಳು ಕೂಡ ಫೇಲ್ ಆಗುತ್ತೆ. ನಿಧಾನವಾಗಿ ವಿಮಾನದ ಬೇರೆ ಬೇರೆಯ ಭಾಗಗಳು ಚೂರ್ಚೂರಾಗಿ ಗಾಳಿಯಲ್ಲಿ ಹಾರೋಕೆ ಪ್ರಾರಂಭ ಆಗುತ್ತೆ. ನಿಧಾನವಾಗಿ ಎಲ್ಲರೂ ಕೆಳಗಡೆ ಬೀಳೋಕೆ ಸ್ಟಾರ್ಟ್ ಆಗ್ತಾರೆ. ಇಲ್ಲಿ ಲೆರಿಸಾ ಯಾವುದೇ ರೀತಿಯ ಬೆಲ್ಟ್ ಅನ್ನು ಹಾಕದೇ ಇರೋ ಕಾರಣಕ್ಕಾಗಿ ಆ ಕ್ರಾಶ್ ನಿಂದ ಸ್ವಲ್ಪ ದೂರಕ್ಕೆ ಗಂಡನಿಂದ ಬೇರ್ಪಟ್ಟು ಹೋಗಿ ಬೀಳ್ತಾಳೆ. ಗಂಡ ಅದೇ ಸೀಟ್ ನಲ್ಲಿ ಬೆಲ್ಟ್ ಹಾಕಿರೋದ್ರಿಂದ ಅದರಲ್ಲಿ ಲಾಕ್ ಆಗಿ ಕೂತಿರ್ತಾನೆ. ಅವಳು ಗಂಡನ ಹತ್ರ ಹೋಗ್ಲಿಕ್ಕೆ ತುಂಬಾನೇ ಪ್ರಯತ್ನವನ್ನ ಪಡ್ತಾಳೆ. ಆದ್ರೆ ಅಷ್ಟು ಎತ್ತರದಿಂದ ವಿಮಾನ ಚೂರಾಗಿ ಬೀಳ್ತಾ ಇರಬೇಕಾದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಅವನ ಹತ್ರ ಹೋಗಕ್ಕೆ ಸಾಧ್ಯ ಆಗಲ್ಲ. ಅವಳು ಹತ್ರ ಹೋದಷ್ಟು ಗಾಳಿಗೆ ಇನ್ನಷ್ಟು ದೂರಕ್ಕೆ ಹೋಗಿ ಬೀಳ್ತಿರ್ತಾಳೆ. ಇದೇ ಸಂದರ್ಭಕ್ಕೆ ವಿಮಾನ 2 ಭಾಗಗಳಾಗಿ ಬೇರೆ ಬೇರೆ ಆಗುತ್ತೆ. ಮುಂದಿನ ಪೋರ್ಷನ್ ನಲ್ಲಿ ಗಂಡ ಕೂತಿರ್ತಾನೆ. ಇವಳು ವಿಮಾನದ ಹಿಂಭಾಗಕ್ಕೆ ಹೋಗಿ ಬಿದ್ದಿರ್ತಾಳೆ. ಆ ಮುಂದಿನ ಪೋರ್ಷನ್ ವೆಯ್ಟ್ ಇರೋದ್ರಿಂದ ತುಂಬಾ ವೇಗವಾಗಿ ಭೂಮಿಯ ಕಡೆಗೆ ಹೋಗ್ತಾ ಇರತ್ತೆ. ಇವಳು ಆ ಗಾಳಿಯಲ್ಲಿ ತೇಲ್ತಾ ಇರುವಂತಹ ಹಿಂದಿನ ಭಾಗದಲ್ಲಿರ್ತಾಳೆ. ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇರ್ತಾಳೆ. ಜೋರಾಗಿ ಅಳೆದಿರ್ತಾಳೆ. ಭಯ, ವಿಪರೀತವಾದಂತಹ ಆ ಎತ್ತರದ ಗಾಳಿಯ ರಭಸ ಇದೆಲ್ಲ ತುಂಬಾನೇ ಕಷ್ಟವನ್ನ ಅವಳಿಗೆ ತಂದೊಡ್ತಾ ಇರತ್ತೆ. ಆದ್ರೂ ಅವಳು ಬದುಕುವ ಪ್ರಯತ್ನವನ್ನ ನಿಲ್ಸಲ್ಲ. ಗಂಡನ ಕೈಯನ್ನ ಒಂದು ಹಂತದಲ್ಲಿ ಹೋಗಿ ಹಿಡ್ಕೊಳ್ತಾಳೆ. ಆದ್ರೆ ಅತಿಯಾದ ಗಾಳಿಯ ಒತ್ತಡ ಇರೋ ಕಾರಣಕ್ಕಾಗಿ ಬಹಳ ಹೊತ್ತು ಹಿಡ್ಕೊಳಕ್ಕಾಗಲ್ಲ. ಗಂಡನಿಂದ ಬೇರ್ಪಡ್ತಾಳೆ. ವಿಮಾನದ ತುಂಡಾದ ಮುಂಭಾಗ ಭೂಮಿಗೆ ಹೋಗಿ ಅಪ್ಪಳಿಸಿ ಚೂರ್ಚೂರಾಗಿ ಹೋಗುತ್ತೆ. ಇವಳು ಹಿಂಭಾಗದಲ್ಲಿರ್ತಾಳೆ. ಅಂತೂ ತುಂಬಾನೇ ಪ್ರಯತ್ನವನ್ನ ಪಟ್ಟು ನಿಧಾನವಾಗಿ ಒಂದು ಚೇರಿನ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ಅದರ ಸೀಟ್ ಬೆಲ್ಟ್ ಅನ್ನ ಹಾಕೊಳ್ತಾಳೆ. ಅವಳಿಗೆ ಅದಾಗಿ ಇನ್ಯಾವುದೂ ನೆನಪಿರಲ್ಲ. ಅವಳಿಗೆ ಆ ಕ್ಷಣಕ್ಕೆ ತನ್ನ ಗಂಡನ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳು ಮಾತ್ರ ನೆನಪಿಗೆ ಬರ್ತಾ ಇರುತ್ತೆ. ಆ ಸೀಟ್ ಬೆಲ್ಟ್ ಅನ್ನ ಹಾಕೊಂತಾಳೆ. ಒಂದು ಕುರ್ಚಿಯಲ್ಲಿ ಹೋಗಿ ಕೂತು ವಿಮಾನ ಬೀಳುತ್ತೆ. ಸೀನ್ ಕಟ್ಟಾಗಿ ನೆಕ್ಸ್ಟ್ ಸೀನ್ ನೋಡಿದಾಗ ಅವಳು ಕಾಡಿನಲ್ಲಿ ಬಿದ್ದಿರ್ತಾಳೆ. ಅವಳಿಗೆ ಎಚ್ಚರ ಆಗುತ್ತೆ. ಸೊ ತಾನು ದೊಡ್ಡ ವಿಮಾನದ ಅಪಘಾತಕ್ಕೆ ಒಳಗಾದೆ, ವಿಮಾನ ಕ್ರಾಶ್ ಆಗಿ ನಾನು ಬಿದ್ದಿದ್ದೀನಿ ಅಂತ ಬುದ್ಧಿಗೆ ಸೂಚಿಸ್ಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಜೊತೆಗೆ ಅದು ಗೊತ್ತಾದ ತಕ್ಷಣದಲ್ಲಿ ವಿಪರೀತವಾದ ನೋವು ಅನಿಸುತ್ತೆ. ನೋಡ್ತಾಳೆ, ಅವಳ ಕಾಲಿನಲ್ಲಿ ಒಂದು ರಾಡ್ ಪಾಸ್ ಆಗಿ ಹೋಗಿರುತ್ತೆ. ತುಂಬಾನೇ ವಿಪರೀತವಾದಂತಹ ನೋವಿನಿಂದ ಅವಳು ಬಾಳುತ್ತಾ ಇರ್ತಾಳೆ. ಅದನ್ನ ಸಹಿಸ್ಕೊಳಕ್ಕಾಗದೆ ತುಂಬಾನೇ ಎದುರಿಸೋದನ್ನ ಬಿಡ್ತಾ ಇರ್ತಾಳೆ. ಆದರೂ ಒಂದು ಧೈರ್ಯವನ್ನ ಮಾಡಿ ಆ ರಾಡನ್ನ ತನ್ನ ಕಾಲಿನಿಂದ ತೆಗಿತಾಳೆ. ವಿಪರೀತವಾದಂತಹ ರಕ್ತ ಅಲ್ಲಿ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಅಷ್ಟು ಚೂಪಾದ ರಾಡ್ ಅವಳ ಕಾಲಿನಲ್ಲಿ ಪಾಸ್ ಆಗಿರುತ್ತೆ. ಅದನ್ನ ತೆಗಿತಾಳೆ. ಅಲ್ಲೇ ಹತ್ತಿರದಲ್ಲಿರುವಂತಹ ಕೆಲವು ಬಟ್ಟೆಯ ಚೂರನ್ನ, ಸೀಟಿನ ಕವರನ್ನ ಕಾಲಿಗೆ ಗಟ್ಟಿಯಾಗಿ ಕಟ್ಟಿಕೊಳ್ತಾಳೆ. ಆದ್ರೆ ಎಷ್ಟೇ ಕಟ್ಟಿದ್ರು ರಕ್ತ ತುಂಬಾನೇ ಜೋರಾಗಿ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಅಷ್ಟು ದೊಡ್ಡ ಗಾಯ ಅವಳ ಕಾಲಿಗಾಗಿರತ್ತೆ. ಸುತ್ತ ನೋಡ್ತಾಳೆ, ಯಾರೂ ಕಾಣಿಸ್ತಿರಲ್ಲ. ಅವಳ ತಲೆಯಲ್ಲಿ ಅನ್ಸುತ್ತೆ ವಿಮಾನ ಬಿದ್ದು ತುಂಬಾನೇ ಹೊತ್ತಾಗಿರಬಹುದು, ಇಷ್ಟೊತ್ತಿಗೆ ರೆಸ್ಕ್ಯೂ ಟೀಮ್ ಬಂದಿರತ್ತೆ ಅಂತ. ಜೋರಾಗಿ ಕಿರ್ಚೋಕೆ ಪ್ರಾರಂಭ ಮಾಡ್ತಾಳೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಬನ್ನಿ, ನಾನು ಜೀವಂತವಾಗಿದ್ದೀನಿ ಅಂತ ಆ ಕಾಡಿನಲ್ಲಿ ಜೋರಾಗಿ ಕಿರಿಚ್ತಾಳೆ. ಆದ್ರೆ ಯಾವ ಸಹಾಯವೂ ಬರಲ್ಲ. ಪಕ್ಕದಲ್ಲಿ ಒಂದು ಹುಡುಗಿ ಕಾಣ್ತಾಳೆ. ಅವಳು ಜೀವಂತವಾಗಿರ್ಬೋದು ಅಂತ ಖುಷಿಯಿಂದ ನಿಲ್ಲೋಕ್ಕೂ ಆಗದಂತಹ ವಿಪರೀತವಾದಂತಹ ನೋವು ಅವಳಿಗೆ ಉಂಟಾಗ್ತಾ ಇರತ್ತೆ. ಹೋಗಿ ನೋಡ್ತಾಳೆ, ಅವಳು ಸತ್ತೋಗಿರ್ತಾಳೆ. ಒಂದು ರೀತಿಯ ಹತಾಶೆ, ದುಃಖ, ನೋವು ಇದೆಲ್ಲವೂ ಅವಳನ್ನ ಕಾಡುತ್ತೆ. ಇದೇ ನೋವಲ್ಲಿ ಎಚ್ಚರ ತಪ್ಪಿ ಬೀಳ್ತಾಳೆ. ಸೀನ್ ಕಟ್ಟಾಗಿ ಇನ್ನೊಂದು ಸೀನಲ್ಲಿ ತೋರಿಸ್ತಾರೆ. ರಷ್ಯಾದ ಕಡೆಯವರಿಗೆ ಸುದ್ದಿ ತಲುಪಿರುತ್ತೆ, 2 ವಿಮಾನಗಳು ಕ್ರಾಶ್ ಆಗಿದೆ ಅಂತ. ತಕ್ಷಣದಲ್ಲಿ ರೆಸ್ಕ್ಯೂ ಟೀಮ್ಗೆ ಅದನ್ನ ರೆಸ್ಕ್ಯೂ ಮಾಡಲಿಕ್ಕೆ ಹೇಳಿರ್ತಾರೆ. ಅವರು ತಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಇನ್ನೂ ಇವಳು ಇರುವಂತಹ ಜಾಗಕ್ಕೆ ಅವರು ಬಂದು ತಲುಪಿರೋದಿಲ್ಲ. ಸ್ವಲ್ಪ ಸಮಯ ಆದ ನಂತರ ಒಂದು ಸೊಳ್ಳೆ ಕಚ್ಚುತ್ತೆ. ಆವಾಗ ಅವಳಿಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಆವಾಗ ಅವಳಿಗೆ ಹೆಲಿಕಾಪ್ಟರ್ಗಳ ಸದ್ದು ಕೇಳೋಕೆ ಶುರುವಾಗುತ್ತೆ.
ಆ ಚಾಪರ್ಗಳ ಸದ್ದನ್ನ ಕೇಳಿದಾಗ ರೆಸ್ಕ್ಯೂ ಟೀಮ್ ಬರ್ತಾ ಇದೆ ಅಂತ ಗೊತ್ತಾಗತ್ತೆ. ಬದುಕುವ ಆಸೆ, ಬದುಕುವ ಹುಮ್ಮಸ್ಸು ಅವಳಲ್ಲಿ ಮತ್ತೆ ಮೂಡುತ್ತೆ. ಪಕ್ಕದಲ್ಲಿ ಸತ್ತಂತವಳ ಆ ಒಂದು ಸ್ಕಾರ್ಪನ್ನು ತಗೊಳ್ತಾಳೆ. ಅಷ್ಟೊತ್ತಿಗೆ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಅನ್ಸಿರುತ್ತೆ. ಒಂದು ಊರುಗಳಿನ ಸಹಾಯದಿಂದ ನಿಧಾನವಾಗಿ ಕಾಡಿನಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲಿ ಸ್ವಲ್ಪ ಬಯಲು ಜಾಗ ಕಾಣುತ್ತೆ. ಅಲ್ಲಿ ಬಂದು ಆ ಸ್ಕಾರ್ಪನ್ನ ಆಕಾಶದ ಕಡೆಗೆ ಬೀಸ್ತಾಳೆ. ಆದ್ರೆ ಆ ಚಾಪರ್ನಲ್ಲಿರುವವರಿಗೆ ಇದು ಕಾಣಿಸಲ್ಲ. ಸೊ ಹಾಗಾಗಿ ಅವರು ಪಾಸ್ ಆಗಿ ಹೋಗ್ತಾರೆ. ಬಟ್ ಇವಳು ಆ ಧೈರ್ಯ, ಬದುಕಬೇಕು ಅನ್ನೋ ಆಸೆ, ಗಂಡನನ್ನ ನೋಡ್ಬೇಕು ಅನ್ನುವಂತಹ ಪ್ರೀತಿ ಇವಳನ್ನ ಈ ಕಾಡಿನಲ್ಲಿ ನಡೆಸ್ತಾ ಇರತ್ತೆ. ಒಂದು ಊರುಗಳ ಸಹಾಯದಿಂದ ಹೊರಡ್ತಾಳೆ. ಹತ್ತಿರದಲ್ಲಿ ಒಂದು ಗೊಂಬೆ ಸಿಗುತ್ತೆ. ಅದನ್ನು ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಆ ಗೊಂಬೆಯ ಒಳಗಡೆ ಇದ್ದಂತಹ ಒಂದು ಪಿನ್ನನ್ನು ತಗೊಂಡು ಅದನ್ನ ಜೋರಾಗಿ ತನ್ನ ಬಟ್ಟೆಗೆ ಉಜ್ಜಿ ಎಲೆಯ ಮೇಲೆ ಇಡ್ತಾಳೆ. ಇದು ಕಾಡಿನಲ್ಲಿ ಸಾಮಾನ್ಯವಾಗಿ ಕಳೆದು ಹೋದಾಗ, ದಾರಿ ತಪ್ಪಿದಾಗ ದಿಕ್ಕನ್ನ ತಿಳ್ಕೊಳ್ಳಿಕ್ಕೆ ಮಾಡುವಂತಹ ಒಂದು ಚಿಕ್ಕ ಪ್ರಯೋಗ. ಇದನ್ನ ಅವಳಿಗೆ ಅವಳ ಗಂಡ ಕಲಿಸಿರ್ತಾನೆ. ಅವಳು ಅದೇ ರೀತಿಯಲ್ಲಿ ಮಾಡ್ತಾಳೆ. ಅವಳಿಗೆ ತಾನು ಹೋಗಬೇಕಾದ ದಿಕ್ಕು ಗೊತ್ತಾಗತ್ತೆ. ನಿಧಾನವಾಗಿ ಆ ಊರುಗಳನ್ನ ಊರ್ತಾ ಹೊರಡ್ತಾಳೆ. ಅಲ್ಲೇ ಹತ್ತಿರದಲ್ಲಿ ಸಿಕ್ಕಂತಹ ನೀರನ್ನ ಮನಸ್ಫೂರ್ತಿಯಾಗಿ ಕುಡಿತಾಳೆ. ತುಂಬಾನೇ ದಣಿದಿರ್ತಾಳೆ. ಆಲ್ರೆಡಿ ಅವಳು ಬಿದ್ದು 24 ಗಂಟೆಗಿಂತ ಹೆಚ್ಚಾಗೋಗಿರುತ್ತೆ. ತಿನ್ಲಿಕ್ಕೆ ಯಾವುದೇ ಆಹಾರ ಇರಲ್ಲ. ಅದನ್ನು ಒಂದು ಕವರ್ನಲ್ಲಿ ಕಟ್ಕೊಂಡು ಮತ್ತೆ ಆ ವಿಮಾನದ ಹತ್ರ ಬರ್ತಾಳೆ. ಬಂದು ಅದನ್ನು ತನ್ನ ಊರುಗಳಿಗೆ ಕಟ್ಕೊಳ್ತಾಳೆ. ಅಲ್ಲೇನಾದ್ರೂ ಉಪಯುಕ್ತವಾದಂತಹ ಸಾಮಾನು ಸಿಗತ್ತ ಅಂತ ನೋಡ್ತಾ ಇರ್ತಾಳೆ. ಆ ಸತ್ತೋದವಳ ವ್ಯಕ್ತಿಯ ಒಂದು ಜಾಕೆಟ್ ಅನ್ನು ತೆಗೆದು ಹಾಕೊಳ್ತಾಳೆ. ಯಾಕಂದ್ರೆ ವಿಪರೀತವಾದಂತಹ ಚಳಿ ಅಲ್ಲಿ ಪ್ರಾರಂಭ ಆಗಿರುತ್ತೆ. ನಿಧಾನವಾಗಿ ಮತ್ತೆ ದಾರಿಯನ್ನು ಹುಡುಕ್ತಾ ಬದುಕುವ ಆಸೆಯಿಂದ ಹೊರಡ್ತಾಳೆ. ಹೀಗೆ ಕಾಡಿನಲ್ಲಿ, ದುರ್ಗಮವಾದಂತಹ ಕಾಡು, ಅಲ್ಲಿ ಪ್ರಾಣಿಗಳ ಕಾಟ ಕೂಡ ಇರುತ್ತೆ. ಒಂದು ಹುಲಿಗಳು ಅಲ್ಲಿ ಬಿದ್ದಿರೋ ಆ ರಕ್ತದ ವಾಸನೆಯಿಂದ ಅಲ್ಲಿ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಇವಳು ನಿಧಾನವಾಗಿ ಆ ಕಾಡಿನಲ್ಲಿ ಸಾಕ್ತಾ ಹೋಗ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೊಂದು ಬಯಲು ಜಾಗ ಕಾಣುತ್ತೆ. ಗೊತ್ತಿಲ್ಲದೆ ಅವಳು ಅದರಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನೋಡಿದ್ರೆ ಅದು ಉಸುಬಿನ ಜಾಗ ಆಗಿರುತ್ತೆ. ಅಲ್ಲಿ ಯಾವುದೇ ಮನುಷ್ಯ ಅಥವಾ ಪ್ರಾಣಿ ಹೋದ್ರೆ ಆ ಕೆಸರಿನಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತಾರೆ. ಇವಳ ಕಾಲು ಕೂಡ ಸಿಕ್ಕಾಕೊಳ್ಳುತ್ತೆ. ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಕೆ ಆಲ್ರೆಡಿ ಗಾಯವಾದಂತಹ ಕಾಲು. ಅಲ್ಲೇ ಹತ್ರ ಸಿಕ್ಕಂತಹ ಗಿಡ, ಬಳ್ಳಿ ಅದನ್ನೆಲ್ಲ ಜಗ್ಗಿ ಅದರಿಂದ ಹೊರಬರೋ ಪ್ರಯತ್ನ ಮಾಡ್ತಾಳೆ. ಒಂದು ಹಂತದಲ್ಲಿ ಅವಳು ಸಫಲತೆಯನ್ನು ಕೂಡ ಕಾಣ್ತಾಳೆ. ಬಾಡಿ ವೆಯ್ಟ್ ಕಡಿಮೆ ಇರೋದ್ರಿಂದ ಅದರಿಂದ ಹೊರಗಡೆ ಬರ್ತಾಳೆ. ಅತಿಯಾದ ನೋವು, ಅತಿಯಾದ ದುಃಖ ಅವಳನ್ನ ಕಾಡ್ತಾ ಇರತ್ತೆ. ಆದ್ರೂ ಬದುಕುವ ಆಸೆ ಅವಳಲ್ಲಿ ತುಂಬಾ ಜೀವಂತವಾಗಿರತ್ತೆ. ಅವಳು ಅನ್ಕೊಂತಾಳೆ, ಸ್ವಲ್ಪ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿ ಕಿರಿಚಿದ್ರೆ ಅಥವಾ ಕೂಗಿದ್ರೆ ಏನಾದ್ರು ಒಂದು ಹೆಲ್ಪ್ ಆಗ್ಬೋದು ಅಂತ ಗುಡ್ಡವನ್ನು ಹತ್ತಲಿಕ್ಕೆ ಹೊರಡ್ತಾಳೆ. ಬಟ್ ಕಾಲಲ್ಲಿ ಅಷ್ಟು ಶಕ್ತಿ ಇಲ್ಲದೆ ಇರೋ ಕಾರಣಕ್ಕೆ ಇನ್ನೇನು ಹತ್ತಿ ತುದಿಯನ್ನ ತಲುಪಬೇಕು, ಕಾಲ್ ಜಾರತ್ತೆ. ಆ ಕಾಲ್ ಜಾರಿ ಕೆಳಗಡೆ ಬಂದು ಬೀಳ್ತಾಳೆ. ಅವಳಿಗೆ ಆ ವಿಪರೀತವಾದ ನೋವಲ್ಲೂ ತನ್ನ ಗಂಡನ ಜೊತೆ ಕಳೆದಂತಹ ಆ ಸುಂದರವಾದ ಕ್ಷಣಗಳು ಮಾತ್ರ ಕಾಣಿಸ್ತಾ ಇರತ್ತೆ. ಈ ಚಿತ್ರದಲ್ಲಿಯ ನಿಜವಾದ ಭಾವನೆಯೇ ಅದು. ಅತಿಯಾದ ಅಥವಾ ಅತ್ಯುತ್ತಮವಾದಂತಹ ಪ್ರೀತಿ ಎಂತಹ ಕಷ್ಟವನ್ನು ಮೀರಿ ನಿಲ್ಲಲಿಕ್ಕೆ ಹೇಗೆ ಸಾಧ್ಯ ಮಾಡುತ್ತೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಆ ಪರ್ವತದಿಂದ ಕೆಳಗಡೆ ಬೀಳ್ತಾಳೆ. ಬಟ್ ಅವಳ ಧೈರ್ಯ ಯಾವತ್ತೂ ಕಡಿಮೆ ಆಗಲ್ಲ. ಮತ್ತೆ ಲೆರಿಸಾ ಕಷ್ಟಪಟ್ಟು ಮೇಲೆ ಹತ್ತಾಳೆ. ಮೇಲ್ಗಡೆ ಹೋಗಿ ತುದಿಯನ್ನ ತಲುಪ್ತಾಳೆ. ಒಂದು ರೀತಿಯ ಆಹ್ಲಾದಕತೆ ಅವಳಿಗೆ ಬರುತ್ತೆ. ತುಂಬಾನೇ ಖುಷಿ ಅನ್ಸುತ್ತೆ. ಬಟ್ ಈ ಚಿಕ್ಕ ಖುಷಿಯಲ್ಲೂ ಕೂಡ ಅವಳಿಗೊಂದು ಸಮಸ್ಯೆ ಎದುರಾಗತ್ತೆ. ಎದುರುಗಡೆ ನೋಡ್ತಾಳೆ, ಅಲ್ಲೊಂದು ಹಸಿದ ಹುಲಿ ಕಾಯ್ತಾ ಕೂತಿರತ್ತೆ. ಅದನ್ನ ನೋಡಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಳೆ, ಓಡ್ತಾಳೆ. ಬಟ್ ಏಟಾದ ಕಾಲು, ಹುಲಿಯ ವೇಗದ ಎದುರಿಗೆ ಇವಳಿಗೆ ಓಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೂ ಬದುಕಬೇಕು ಅನ್ನೋ ಆಸೆಯಿಂದ ಜೋರಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಓಡ್ತಾ ಇನ್ನೇನು ತನ್ನ ಪ್ರಯತ್ನವೆಲ್ಲ ಮುಗೀತು, ಇನ್ನು ತಾನು ಸಾಯೋದೇ ಕೊನೆಯ ದಾರಿ ಅಂತ ಅನ್ಕೊಳ್ತಾಳೆ. ಆದ್ರೆ ಅಷ್ಟೊತ್ತ ಒಳಗಡೆ ಒಂದು ಚಿಕ್ಕ ಕಂದಕದ ರೀತಿಯ ಜಾಗಕ್ಕೆ ಅವಳು ಹೋಗಿ ಬೀಳ್ತಾಳೆ. ಆ ಕಂದಕ ತುಂಬಾ ಚಿಕ್ಕದಾಗಿರೋದ್ರಿಂದ ಆ ಹುಲಿಗೆ ಅದರ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಅಥವಾ ಇವಳನ್ನ ನೋಡಿ ಅದೇನನ್ನಿಸ್ತೋ ಆ ಹುಲಿ ಬಿಟ್ಟು ಹೋಗುತ್ತೆ. ಇವಳಿಗೆ ಎಚ್ಚರ ತಪ್ಪುತ್ತೆ. ಒಂದು ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನೋಡ್ತಾಳೆ, ಇನ್ನೂ ಯಾವುದೇ ರೀತಿ ಇವಳಿಗೆ ತೊಂದರೆ ಆಗಿರಲ್ಲ ಅನ್ಸುತ್ತೆ. ಇಲ್ಲ, ತಾನು ಬದುಕಲೇಬೇಕು, ಇಷ್ಟು ಅವಕಾಶಗಳು ಸಿಕ್ಕಿದೆ ಅಂತ ಮತ್ತೆ ಆ ಕಂದಕದಿಂದ ಹೊರಗಡೆ ಬಂದು ಆ ಪರ್ವತದ ತುದಿಗೆ ಹೋಗಿ ನೋಡ್ತಾಳೆ. ಅವಳಿಗೆ ಅಲ್ಲಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಆ ವಿಮಾನದ ಮುಂಭಾಗ ಬಿದ್ದಿರೋದು ಕಾಣುತ್ತೆ. ಬೇರೆ ಯಾವ ಆಲೋಚನೆಯನ್ನು ಮಾಡದೆ ತಕ್ಷಣದಲ್ಲಿ ಆ ವಿಮಾನದ ಮುಂಭಾಗ ಬಿದ್ದ ಜಾಗಕ್ಕೆ ಹೊರಡ್ತಾಳೆ. ಆದ್ರೆ ಅಲ್ಲಿ ಒಂದು ನದಿಯನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ವಿಪರೀತವಾಗಿ ರಷ್ಯಾದ ಕೊರೆಯುವ ಚಳಿಯಲ್ಲಿ ಉಂಟಾಗಿರುತ್ತೆ. ಕಾಲಿಗೆ ಏಟಾಗಿರುತ್ತೆ. ವಿಪರೀತವಾದ ಸುಸ್ತು, ಹಸಿವು, ದಣಿವು. ಆದ್ರೆ ಬದುಕುವ ಛಲ ಒಂದು ಚೂರು ಕಡಿಮೆ ಆಗಿರಲ್ಲ. ಆ ನೀರಿನಲ್ಲಿ ಹೇಗೋ ಕಷ್ಟಪಟ್ಟು ಈಜಿ ಆ ಕಡೆ ದಡವನ್ನ ಸೇರ್ತಾಳೆ.
ದಡವನ್ನ ಸೇರಿ ಆ ವಿಮಾನದ ತುಂಡಾದ ಮುಂಬದಿಯ ಭಾಗದ ಹತ್ರ ಹೋಗ್ತಾಳೆ. ತನ್ನ ಗಂಡ ಏನಾದ್ರೂ ಸಿಗ್ಬೋದೇನೋ, ತನ್ನ ಗಂಡನ್ನ ನಾನು ನೋಡ್ಬೋದೇನೋ, ಅವನೂ ಬದುಕಿದಾನೇನೋ ಅನ್ನುವ ಆಸೆ. ಆದ್ರೆ ಆ ವಿಮಾನದ ಮುಂಭಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಸತ್ತಂತಹ ಪೈಲಟ್ನ ಡೆಡ್ ಬಾಡಿಯನ್ನ ಬಿಟ್ರೆ ಇನ್ನೇನೂ ಇರಲ್ಲ. ಅದು ಕೂಡ ಸಾಕಷ್ಟು 3 ದಿನ ಆಗಿರೋದ್ರಿಂದ ಕೊಳೆತು ಕೆಟ್ಟದಾಗಿ ವಾಸನೆ ಬರ್ತಾ ಇರತ್ತೆ. ಅಲ್ಲೇ ಹತ್ತಿರದಲ್ಲಿ ಆ ಒಂದು ಬಾಕ್ಸ್ನಲ್ಲಿ ಇವಳಿಗೆ ಫ್ಲೇರ್ ಗನ್ ಕಾಣುತ್ತೆ. ಆ ಫ್ಲೇರ್ ಗನ್ ಅನ್ನು ತಗೊಂತಾಳೆ. ಅದರಲ್ಲಿ 2 ಬುಲೆಟ್ ಇರುತ್ತೆ. ತಕ್ಷಣದಲ್ಲಿ ಆ 1 ಬುಲೆಟ್ ಅನ್ನು ಫೈರ್ ಮಾಡ್ತಾಳೆ. ಬಟ್ ಯಾವುದೇ ರೀತಿಯ ಸಹಾಯ ಅವಳಿಗೆ ಅದರಿಂದ ಸಿಗಲ್ಲ. ಅನ್ಕೊಂತಾಳೆ ತನ್ನ ಕೊನೆಯ ಪ್ರಯತ್ನವಾಗಿ ಮತ್ತೆ ಗುಡ್ಡದ ತುದಿಗೆ ಹೋಗಿ ನಾನು ಫ್ಲೇರ್ ಗನ್ ಅನ್ನ ಹೊಡಿತೀನಿ, ಅವಾಗ ನನಗೆ ಖಂಡಿತ ಸಹಾಯ ಸಿಗ್ಬೋದು ಅಂತ. ಮತ್ತೆ ಆ ಹಸಿವು, ದಣಿವು, ಆ ಕಾಲು ನೋವು ಇದರ ಜೊತೆನೆ ಮತ್ತೆ ನಡ್ಕೊಂಡು ಹೊಡ್ತಾಳೆ. ಅವಳ ಕಾಲಿಗೆ ಒಂದು ಬ್ಯಾಗ್ ತಗಲುತ್ತೆ. ನೋಡ್ತಾಳೆ, ಅದು ತನ್ನ ಗಂಡನ ಬ್ಯಾಗ್. ಅದರಲ್ಲಿ ಇವಳಿಗೋಸ್ಕರ ಅವನು ಬರೆದಂತಹ ಸ್ಕೆಚ್ಗಳಿರುತ್ತೆ. ಅದನ್ನೆಲ್ಲ ನೋಡಿ ವಿಪರೀತವಾಗಿ ಖುಷಿ ಆಗುತ್ತೆ. ತನ್ನ ಗಂಡ ಇಲ್ಲೇ ಎಲ್ಲ ಹತ್ತಿರದಲ್ಲಿದ್ದಾನೆ, ಅವನು ಬದುಕಿದ್ದಾನೆ ಅಂತ. ಅದನ್ನ ತಗೊಂಡು ನಿಧಾನವಾಗಿ ಹಾಗೆ ಹೊಡ್ತಾಳೆ. ಹೋಗಿ ನೋಡ್ತಾಳೆ, ಅಲ್ಲಿ ಒಂದು ಕುರ್ಚಿಯಲ್ಲಿ ತನ್ನ ಗಂಡ ಬಿದ್ದಿದೆ. ಸಡನ್ ಆಗಿ ಓಡ್ ಹೋಗ್ತಾಳೆ. ಆ ಬ್ಯಾಗ್ನಲ್ಲಿರುವಂತಹ ತನ್ನ ವೆಡ್ಡಿಂಗ್ ರಿಂಗ್ ಅನ್ನ ಅವನ ಬೆರಳಿಗೆ ತೊಡಸ್ತಾಳೆ. ಹಾಗೇನೆ ಅವನ ಮೇಲೆ ಮನ್ಕೊಂಡು ನಿದ್ದೆ ಜಾರ್ತಾಳೆ. ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ, ಅವಳಿಗೆ ಎಚ್ಚರ ಆಗುತ್ತೆ. ಅವಳು ಎದ್ದು ನೋಡಿದಾಗ ವಾಸ್ತವ ಗೊತ್ತಾಗುತ್ತೆ, ಗಂಡ ಸತ್ತೋಗಿರ್ತಾನೆ. ಅವಳು ಭ್ರಮೆಯಿಂದಾಗಿ ಅವನು ಬದುಕಿರೋದು ಅವಳಿಗೆ ಅನ್ಸಿರತ್ತೆ. ಎಂತಹ ಪರಿಸ್ಥಿತಿ ಅವಳಿಗಲ್ಲಿ ಬಂದಿರಬಹುದು. ಜೋರಾಗಿ ಕಿರಿಚ್ತಾಳೆ. ವಿಪರೀತವಾಗಿ ಅವಳಿಗೆ ದುಃಖ ಆಗುತ್ತೆ. ತನ್ನ ಎಲ್ಲ ಹೋರಾಟದ ನಂತರನೂ, ಇಷ್ಟೆಲ್ಲ ಪ್ರಯತ್ನಗಳ ನಂತರನೂ ಒಂದು ರೀತಿಯ ಹತಾಶೆಯ ಭಾವ ಅವಳಿಗೆ ಕಾಡುತ್ತೆ. ಜೋರಾಗಿ ಕಿರಿಚ್ತಾ ಇರ್ತಾಳೆ. ಅದೇ ಸಂದರ್ಭಕ್ಕೆ ಚಾಪರ್ ಅಥವಾ ರೆಸ್ಕ್ಯೂ ಟೀಮ್ ಅಲ್ಲಿಗೆ ರೀಚ್ ಆಗಿರುತ್ತೆ. ಇವಳು ಇರುವ ಹತ್ತಿರದ ಜಾಗಕ್ಕೆ ಬಂದಿರ್ತಾರೆ. ಮತ್ತೆ ಅವಳು ಅನ್ಕೊಂತಾಳೆ ಬದುಕಬೇಕು ತಾನು ಅಂತ. ಅಲ್ಲಿಂದ ಆ ಕಂದಕದಿಂದ ಹೇಗೋ ಕಷ್ಟಪಟ್ಟು ಮೇಲೆ ಬರ್ತಾಳೆ. ಮೇಲೆ ಬಂದು ಉಳಿದಂತಹ ಕೊನೆಯ ಬುಲೆಟ್ನಿಂದ ಫೈರ್ ಮಾಡ್ತಾಳೆ. ಅದು ರೆಸ್ಕ್ಯೂ ಟೀಮ್ಗೆ ಕಾಣುತ್ತೆ. ರೆಸ್ಕ್ಯೂ ಟೀಮ್ ತಕ್ಷಣ ಬರುತ್ತೆ. ಇಡೀ ಆ ವಿಮಾನದ ಕ್ರಾಶ್ನಲ್ಲಿ ಬದುಕಿರೋದು ಕೇವಲ ಇವಳೊಬ್ಬಳೇ ಆಗಿರ್ತಾಳೆ. ಅವಳನ್ನ ತಕ್ಷಣದಲ್ಲಿ ರೆಸ್ಕ್ಯೂ ಮಾಡ್ತಾಳೆ. ಅವಳು ಜೀವಂತವಾಗಿರ್ತಾಳೆ. ಚಿತ್ರದ ಕೊನೆಯಲ್ಲಿ ಈ ಚಿತ್ರದ ಒಂದು ಅದ್ಭುತವಾದಂತಹ ವಿಷಯ ಏನು ಅಂದ್ರೆ, 1981ನೇ ಇಸ್ವಿಯಲ್ಲಿ ನಡೆದಂತಹ ನೈಜ ಘಟನೆ ಆಧಾರಿತ ಚಿತ್ರ ಇದು. ಇದರಲ್ಲಿ ಬದುಕಿದ ಲರಿಸ್ಸಾ ನೈಜ ಜೀವನದಲ್ಲೂ ಬದುಕಿದ್ದಾಳೆ. ಅವಳು ಅಷ್ಟೆಲ್ಲದರ ಮಧ್ಯ ಹೋರಾಟ ಮಾಡಿ ಬದುಕಿ ಬಂದ ಏಕೈಕ ಹೆಣ್ಮಗಳು. ಇವತ್ತಿಗೂ ಅವಳು ಜೀವನವನ್ನ ನಡೆಸ್ತಾ ಇದ್ದಾಳೆ. ಇಲ್ಲಿಗೆ ಈ ಚಿತ್ರ ಕೊನೆಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.